ನಿರಂತರವಾಗಿ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ನದಿ ಪಾತ್ರದ ಜನರಿಗೂ ಸಮಸ್ಯೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತ ಕೃಷ್ಣಾ ನದಿ ಅಂತರ್ಜಿಲ್ಲೆ ಸಂಪರ್ಕಿಸುವಂತ ಚಿಕ್ಕಪಡಸಲಿ ಸೇತುವೆ ಮುಳುಗಡೆ ಆಗ್ಬಿಟ್ಟಿದೆ. ಜಮಖಂಡಿ ತಾಲೂಕಿನ ಕೃಷ್ಣಾ ನದಿ ಪಾತ್ರದ 30 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಇದೀಗ ಕಾಣಿಸ್ಕೊಳ್ತಾ ಇದೆ. ಜಮಖಂಡಿ ವಿಜಯಪುರ ಸಂಪರ್ಕಿಸುವಂತ ಮುಖ್ಯ ಸೇತುವೆಗೆ ಮುಳುಗಡೆ ಆಗ್ಬಿಟ್ಟಿದೆ. ನಡುಗಡ್ಡೆಗಳಲ್ಲಿ ವಸತಿ ಇದ್ದಂತ ಕುಟುಂಬಗಳ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಇದೀಗ ಜಿಲ್ಲಾಡಳಿತ ಮಾಡ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ಇದರಿಂದ ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ ಮತ್ತು ನದಿ ಪಾತ್ರದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ. ಸುಮಾರು 30 ಗ್ರಾಮಗಳಿಗೂ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಇನ್ನು ಮುಖ್ಯ ಸೇತುವೆ ಜಲಾವೃತ ಆಗಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದಕ್ಕೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಸುಮಾರು 8 ಅಡಿ ನೀರು ನಿಂತ್ಕೊಂಡಿದೆ. ಈ ಸೇತುವೆ ಮುಳುಗಡೆಗೆ 8 ಅಡಿ ಬಾಕಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿದಂಥ ಮಳೆಗೆ ಉತ್ತರ ಕರ್ನಾಟಕದ ಕೃಷ್ಣೆಗೆ ಅಪಾರ ಪ್ರಮಾಣದ ಹರಿದು ಬರುತ್ತಿರುವ ನೀರಂತಲೇ ಹೇಳಬೇಕಾಗುತ್ತೆ. ಉತ್ತರ ಕರ್ನಾಟಕದ ಕೃಷ್ಣೆಯ ಭಾಗದಲ್ಲಿರ್ತಕ್ಕಂಥ ಜನರು ಏನಪ್ಪಾ ಅಂತಂದರೆ ಪ್ರವಾಹದ ಆತಂಕ ಕೂಡ ಎದುರಿಸ್ತಕ್ಕಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆ ಬ್ಯಾರೇಜಿನ ಮುಂಭಾಗದಲ್ಲಿ ಇದ್ದೇನೆ. ನೀವು ನೋಡ್ಬೋದು, ಏನು ಆ ಭಾಗದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಕೃಷ್ಣೆಗೆ ಈಗಾಗಲೇ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಿರುವಂಥದ್ದು. ಏನು ವಿಜಯಪುರ ಮತ್ತು ಜಮಖಂಡಿಗೆ ಮುಖ್ಯವಾಗಿ ಏನು ಹೆದ್ದಾರಿ ಇದೆ, ಆ ಹೆದ್ದಾರಿಗೆ ಹೋಗುವಂಥ ಪ್ರಯಾಣಿಸಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ಇದೇ ಮಾರ್ಗವಾಗಿ ಹೋಗುವಂಥ ಮಾರ್ಗ ಇದಾಗಿರುವಂಥದ್ದು. ಏನು ಈಗಾಗಲೇ ಹಿಪ್ಪರಗಿ ಜಲಾಶಯದಿಂದ 2,57,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹರಿಬಿಡಲಾಗಿರುವಂಥದ್ದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಕಣ್ಣಂಚಿನ ಅಲೆಯಲ್ಲಿ ಕೂಡ ಯಾವ ರೀತಿಯಾಗಿ ಅಲೆಯ ಒಂದು ಪ್ರಮಾಣ ಹೆಚ್ಚುತ್ತಿರುವಂಥದ್ದು. ನದಿಯ ನೀರಿನ ರುದ್ರ ನರ್ತನವನ್ನು ಕೂಡ ನೀವು ನೋಡಬಹುದು. ಯಾವ ರೀತಿಯಾಗಿ ದೃಶ್ಯಾವಳಿಗಳಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚುತ್ತಿರುವಂಥದ್ದು. ಏನು 48 ಅಡಿ ಎತ್ತರದಲ್ಲಿ ಕಟ್ಟಿರ್ತಕ್ಕಂಥ ಏನು ಸೇತುವೆ ಇದೆ, ಆ ಸೇತುವೆ ಇನ್ನೇನು 8 ಅಡಿ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇಂದು ಅಥವಾ ನಾಳೆ ಇದೇ ಪ್ರಮಾಣವಾಗಿ ನೀರು ಹೆಚ್ಚಿದ್ದೇ ಆದರೆ ಈ ವಿಜಯಪುರ ಮತ್ತು ಜಮಖಂಡಿಗೆ ಹೋಗ್ತಕ್ಕಂಥ ಹೆದ್ದಾರಿ ಏನಿದೆ, ಹೆದ್ದಾರಿ ಮುಚ್ಚುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಏನು 2,57,000 ಹಿಪ್ಪರಗಿ ಜಲಾಶಯದ ಏನು ಬಂದಿದೆ, ಅದಷ್ಟೇ ನೀರಿನ ಪ್ರಮಾಣ ಹೊರಗಡೆ ಏನು ಆಲಮಟ್ಟಿ ಜಲಾಶಯದಿಂದ 2,91,000 ಅಧಿಕ ಪ್ರಮಾಣದಲ್ಲಿ ನೀರನ್ನು ಕೂಡ ಹೊರಗೆ ಹಾಕುವಂಥ ಕೆಲಸಕ್ಕೂ ಕೂಡ ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಏನು ಕೃಷ್ಣೆಗೆ ಬರ್ತಕ್ಕಂಥ 23 ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿರುವಂಥದ್ದು. ಜಮಖಂಡಿ ಭಾಗದಲ್ಲಿ 23 ಹಳ್ಳಿಗಳಿಗೆ ಪ್ರವಾಹದ ಆತಂಕ ಎದುರಾದರೆ, ಏನು ಬಾಗಲಕೋಟೆಯ ಜಿಲ್ಲೆಯ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ 61 ಗ್ರಾಮಗಳು ಪ್ರವಾಹ ಭೀತಿಯನ್ನು ಎದುರಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಏನು ಕೃಷ್ಣೆಗೆ ಇದೇ ರೀತಿಯಾಗಿ ಅಪಾರ ಪ್ರಮಾಣ ನೀರು ಬಂದಿದ್ದೇ ಆದರೆ ಉತ್ತರ ಕರ್ನಾಟಕದ ಪ್ರಮುಖ ಗ್ರಾಮಗಳು ಏನು ಪ್ರವಾಹದ ಭೀತಿಯನ್ನು ಎದುರಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತವು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ನದಿ ಪಾತ್ರದಲ್ಲಿರ್ತಕ್ಕಂಥ ಜನರು ಏನು ಸುರಕ್ಷಿತ ಜಾಗಕ್ಕೆ ಹೋಗಬೇಕು ಅಂತಕ್ಕಂಥ ಡಂಗುರು ಸಾರುವುದರ ಮೂಲಕವಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಒದಗಿಸಿರುವಂಥದ್ದು. ಏನು ಈ ಭಾಗದಲ್ಲಿ ಜಮಖಂಡಿ ಆಗಿರ್ಬೋದು, ಸೂರ್ಪಲ್ಲಿ ಅಂತ ಗ್ರಾಮಗಳು ಮತ್ತು ಅನೇಕ 4 ಗ್ರಾಮಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಿ ಏನು ಗಂಜಿ ಕೇಂದ್ರಗಳನ್ನು ಕೂಡ ಪ್ರಾರಂಭಿಸಿ ಜಿಲ್ಲಾಡಳಿತ ಅಲ್ಲಿ ಅವರಿಗೆ ಉಪಚಾರವನ್ನು ಕೂಡ ಮಾಡುವಂತಹ ಕೆಲಸಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಇದೇ ರೀತಿಯಾಗಿ ಕೃಷ್ಣೆಗೆ ಅಪಾರ ಪ್ರಮಾಣ ನೀರು ಬಂದಿದ್ದೇ ಆದರೆ 61 ಗ್ರಾಮಗಳಿಗೆ ಪ್ರವಾಹ ಎದುರಿಸುವಂಥ ಸಾಧ್ಯತೆ ಜಿಲ್ಲಾಡಳಿತ ಮಾಡಬೇಕಾದದ್ದು. ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಎದುರಿಸುವಂಥ ಯಾವುದೇ ಪ್ರವಾಹ ಬಂದರೆ ಕೂಡ ಎದುರಿಸುವಂಥ ಸಾಧ್ಯತೆಯನ್ನು ಈಗಾಗಲೇ ಉಸ್ತುವಾರಿ ಸಚಿವರು ಕೂಡ ಹಂಚಿಕೊಂಡಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.